ಸುಮಾರು ಒಂದು 2-2.5 ಎಕರೆಯಲ್ಲಿ ಇದನ್ನ ಮಾಡ್ತಾ ಇದೀವಿ. ಇದು 250 ಅಡಿ ಉದ್ದ 250 ಅಡಿ ಅಗಲ ಇದೆ. ಕೆಪಾಸಿಟಿ 2,50,00,000 ಲೀಟರ್ ನೀರು ಹಿಡಿಸುತ್ತೆ. ಇದು ಇತಿಹಾಸ ಸರ್. ಇದು ಕೃಷಿ ಹೊಂಡ ನಾವು ಮಾಡ್ತಾ ಇರೋದು. ನಾವು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಇರೋ ತನಕನೂ ಶಾಶ್ವತವಾಗಿರುತ್ತೆ. ಇದು ಮಳೆ ಬರ್ಲಿಲ್ಲ ಅಂದ್ರೂ ನಾವು 6 ತಿಂಗಳು ಇದನ್ನ ನಮ್ಮ ತೋಟಗಳನ್ನ ಸಾಕೋಬಹುದು. ಈ ನೀರಲ್ಲಿ ಜೀವಕ್ಕೆ ಆರ್ಟ್ ಎಷ್ಟು ಇಂಪಾರ್ಟೆಂಟ್, ಕೃಷಿ ಹೊಂಡಕ್ಕೆ ಅಷ್ಟೇ ಇಂಪಾರ್ಟೆಂಟ್ ತಾಡ್ಪಲ್ ಸರ್. ಸ್ವಲ್ಪ ಡ್ಯಾಮೇಜ್ ಆದ್ರೂ ಇದೆಲ್ಲ ಮಾಡಿದ್ ವ್ಯರ್ಥ ಸರ್. ತಾಡ್ಪಲ್ ಚೆನ್ನಾಗಿದ್ರೆ ಮಾತ್ರ ನಮ್ಮ ಜೀವನ, ಇಲ್ಲಾಂದ್ರೆ ನಾವು 30 ಲಕ್ಷ ಖರ್ಚು ಮಾಡಿದ್ದು ಎಲ್ಲ ವ್ಯರ್ಥ ಆಗಿ ಹೋಗ್ಬಿಡುತ್ತೆ. ಆ ನಂಬಿಕೆ ಮೇಲೆನೆ ನೋಬಲ್ ತಾಡ್ಪಲ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಸರ್. ಪ್ರತಿಯೊಂದು ಜಾಯಿಂಟು ಇಲ್ಲೇ ಹೊಂಡದಲ್ಲೇ ಬಂದು ಮಾಡ್ಕೊಡ್ದೆ, ನಿಮ್ಮ ಎದುರುಗಡೆನೇ ವರ್ಕ್ ಆಗುತ್ತೆ. ಸೊ ಇದು ಬಂದು ಹೀಟ್ ಸೀಲಿಂಗ್ ಆಗುತ್ತೆ. ನೀವು ನೋಡ್ತಿದ್ದೀರ ಸೀಲಿಂಗ್ ಯಾವ ರೀತಿ ಆಗ್ತದೆ ಅಂತೇಳಿ ಲೆಕ್ಕ ಅಂತ ಹೇಳಲಿಕ್ಕಾಗಲ್ಲ ಸರ್. ಅಷ್ಟು ಮಾಡಿದ್ದೀವಿ. ಆಲ್ ಓವರ್ ಕರ್ನಾಟಕದಾದ್ಯಂತ ಮಾಡಿದ್ದೀವಿ. ನಮಸ್ಕಾರ ಕರ್ನಾಟಕ ರೈತ ಬಾಂಧವರಿಗೆ. ನಾವು ಬಂದು ನೋಬಲ್ ಟಾರ್ಪಲಿನ್ ಕಂಪನಿ ದಾವಣಗೆರೆಯಿಂದ ಮಾತಾಡ್ತಾ ಇರೋದು. ಲಾಸ್ಟ್ ಟೈಮ್ ನೀವು ವಿಡಿಯೋ ಬಂದು ಮಾಡಿದ್ರಿ ಅಂಗಡಿ ಹತ್ರ, ಅದರಲ್ಲಿ ಕೃಷಿ ಹೊಂಡದ ಬಗ್ಗೆ ಹೇಳಿದ್ವಿ. ಆಮೇಲೆ ಸುಮಾರು ರೈತರು ಫೋನ್ ಮಾಡಿ ನಮಗೆ ಕೃಷಿ ಹೊಂಡಕ್ಕೆ ಟಾರ್ಪಲಿನ್ ಬೇಕು ಅಂತ ಎಲ್ಲ ಹೇಳಿದರು. ಯಾವ ಥರ ವರ್ಕ್ ಆಗುತ್ತೆ ಅಂತಲೂ ಕೇಳಿದರು. ಅದರ ಸಂಪೂರ್ಣ ವೀಡಿಯೋ ಮತ್ತು ಮಾಹಿತಿ ನಿಮಗೆ ಇವತ್ತು ಕೊಡ್ತಾ ಹೋಗ್ತೀನಿ. ಯಾವ ಥರ ವರ್ಕ್ ಆಗುತ್ತೆ, ಟೆಕ್ನಿಷಿಯನ್ ಮಿಷಿನ್ ವರ್ಕಿಂಗ್ ಆಗುತ್ತೆ, ಲೇಯಿಂಗ್ ಆಗುತ್ತೆ, ಅದು ಹೆಂಗಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದು ಬಂದು ದಾವಣಗೆರೆಯಿಂದ 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರ್ತಕ್ಕಂಥ ಅಣಜಿ ಗ್ರಾಮದಿಂದ ಒಂದು ಗೊಲ್ರೆಟ್ಟಿ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಮಾಡಿರ್ತಕ್ಕಂಥದ್ದು. ಸುಮಾರು ಒಂದು 2-2.5 ಎಕರೆಯಲ್ಲಿ ಇದನ್ನ ಮಾಡ್ತಾಯಿದ್ದೀವಿ. ಸಂಪೂರ್ಣ ನಿಮಗೆ ಕೃಷಿ ಹೊಂಡ ಟಾರ್ಪಲ್ ಯಾವ ಥರ ಇದೆ, ಏನು ಲೈಫ್ ಬರುತ್ತೆ ಅನ್ನೋದನ್ನು ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾವ ಥರ ವರ್ಕ್ ಆಗುತ್ತೆ ಅನ್ನೋ ತೋರಿಸ್ಕೊಡ್ತೀನಿ ಬನ್ನಿ ಸರ್. ನಮ್ಮಲ್ಲಿ ಬಂದು 500 ಮೈಕ್ರಾನ್ಸಿಂದ ಟೆರೆಕ್ಸ್ ಗೋಲ್ಡ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಇದು ಬಂದು ಸನ್ಬರ್ನಿಗೆ 5 ವರ್ಷ ವಾರಂಟಿ ಇರುತ್ತೆ, ಒಂದು 10-12 ವರ್ಷ ಲೈಫ್ ಬರುತ್ತೆ ಸರ್. ಇದು ಒನ್ ಟೈಮ್ ಹಾಕಿದ್ರೆ ಅಂತ ಅಂದರೆ ನಿಮಗೆ 10-12 ವರ್ಷ ತನಕ ಯಾವುದೇ ಥರ ಬಿಸಿಲಿಗೆ ಹಾನಿ ಆಗೋದಿಲ್ಲ, ಏನಿಲ್ಲ ಸರ್. 10 ವರ್ಷ ಲೈಫ್ ಬರುತ್ತೆ. ಚೆನ್ನಾಗಿ ನೀರು ತುಂಬಿಸ್ಕೊಂಡು ಮೇಂಟೈನ್ ಮಾಡ್ತಾ ಇದ್ರೆ ಅಂತಂದರೆ 15 ವರ್ಷವರೆಗೂ ಬರೋ ಚಾನ್ಸ್ ಇರುತ್ತೆ ಸರ್. ಇದು ರೋಲ್ ಟು ರೋಲ್ ತಂದುಬಿಡ್ತೀವಿ ಸರ್. ನಾವು ಗಾಡಿ ಲೋಡಲ್ಲಿ ಈ ಥರ ಹಾಕೊಂಬಂದ್ಬಿಟ್ಟು ಸ್ಪಾಟಲ್ಲಿ ಇಳಿಸಿ ಈ ಥರ ರೋಲ್ ಬಿಚ್ಕೊಂಡು ವರ್ಕ್ ಮಾಡಿಸ್ಬಿಡ್ತೀವಿ ಇಲ್ಲಿ. ಸೊ ಇದು ಬಂದು ಹೀಟ್ ಸೀಲಿಂಗ್ ಆಗುತ್ತೆ. ನೀವು ನೋಡ್ತಿದ್ದೀರ ಸೀಲಿಂಗ್ ಯಾವ ರೀತಿ ಆಗ್ತದೆ ಅಂತೇಳಿ. ಇದು ಬಂದು ಮಿಷಿನು ಹೆವಿ ಮಿಷಿನ್ ಇರುತ್ತೆ ಸರ್. ಇದು ಒನ್ ಟೈಮ್ ಸೀಲಿಂಗ್ ಆಯಿತು ಅಂತ ಅಂದರೆ ನೀವು ಟಾರ್ಪಲ್ಲು ಕೃಷಿ ಹೊಂಡ ಎಷ್ಟು ನಿಮಗೆ ಟಾರ್ಪಲ್ ಲೈಫ್ ಇರುತ್ತಲ್ಲ ಅಲ್ಲಿವರೆಗೂ ಒಂದು ಜಾಯಿಂಟ್ಸಾಗ ನಿಮಗೆ ರಿಮೂವ್ ಆಗೋಲ್ಲ ಸರ್. ಅದು ಜಾಯಿಂಟ್ ಬಿಡೋದಿಲ್ಲ ಸೀಲಿಂಗ್. ಆ ಥರ ಜಾಯಿಂಟ್ ಆಗುತ್ತೆ ಅಂದರೆ ಹೀಟ್ ಸೀಲಿಂಗ್ ಅಂದರೆ ನಿಮಗೆ ಫುಲ್ ಮೆಲ್ಟ್ ಆಗಿಬಿಟ್ಟು ಶೀಟು ಒಂದಕ್ಕೊಂದು ಜಾಯಿಂಟ್ ಆಗುತ್ತೆ ಸರ್. ಇದು ನೀವು ಸೆಂಟ್ರಲ್ಲಿ ನೀವು ಎಳೆದ್ರೆ ಕಟ್ ಆಗ್ಬೋದು ಶೀಟ್ ಹೊರತು, ಸೀಲಿಂಗಲ್ಲಿ ಮಾತ್ರ ಬಿಡೋದಿಲ್ಲ ಸೀಲಿಂಗ್. ಆ ಥರ ಹೆವಿ ಇರ್ತದೆ ಇದು. ಕೃಷಿ ಹೊಂಡ ಮಾಡಬೇಕಾದ್ರೆ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಸರ್, ಕೃಷಿ ಹೊಂಡದಿಂದ ಆಗುತ್ತೆ. ಏನು ರೈತರು ಕೃಷಿ ಹೊಂಡ ಓಡಿಸ್ತಾರೆ, ನಿಮಗೆ ಗುಂಡಿ ತೆಗಿಸ್ತಾರೆ, ಅದರಲ್ಲಿ ವಾಲ್ ಅಂತ ಏನು ಮಾಡ್ತೀವಲ್ಲ ಸರ್, ಸ್ಲ್ಯಾಟ್ ವಾಲು, ಆ ವಾಲ್ಗಳು ಸ್ಲ್ಯಾಟ್ ಆಗಿರ್ಬೇಕು. ಅಂದರೆ ಒಂದು 60 ಇಲ್ಲ 70 ಡಿಗ್ರಿ ಅಷ್ಟು ಸ್ಲ್ಯಾಟ್ ಇದ್ದರೆ ಒಳ್ಳೆಯದು. ಯಾಕಂದರೆ ನಿಮಗೆ ನೆಲದ ಭಾರ, ಟಾರ್ಪಲ್ ಭಾರನ ನೆಲ ಹೊತ್ಕೊಂಡಿರ್ಬೇಕು. ಅಂದರೆ ನಿಮಗೆ ಮೇಲ್ಗಡೆಯಿಂದ ಮಣ್ಣು ಉದುರೋದಾಗಿರ್ಬೋದು, ಏನಾರು ಆಗ್ತಾನೆ ಇರುತ್ತೆ. ಅದಾದಾಗ ಏನಾಗುತ್ತೆ, ಶೀಟ್ ಮೇಲೆ ಬಿದ್ದು ನಿಮಗೆ ಸಣ್ಣದಾಗಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತಿ. ಸ್ಲ್ಯಾಟ್ ಜಾಸ್ತಿ ಇದ್ದಷ್ಟು ಅನುಕೂಲ, ರೈತರಿಗೂ ಅನುಕೂಲ, ಟಾರ್ಪಲ್ ನಮಗೆ ವರ್ಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸರ್. ಅದು ಒಂದು ಗಿಡಕ್ಕೆ ಏನಿಲ್ಲ ಅಂದರೂ 15-20 ಲೀಟ್ರ್ ಕೊಡ್ಬೋದು ಪರ್ ಡೇ. 6 ಮಂತ್ಸ್ ಕಂಟಿನ್ಯೂಸ್ ಆಗಿ ನಾವು ನೀರನ್ನು ಅಡಿಕೆ ತೋಟಗಳಿಗಾಗಲಿ, ಮಾವಿನ ತೋಟಗಳಿಗಾಗಲಿ, ತೆಂಗಿನ ತೋಟಗಳಿಗಾಗಲಿ ನೀರು ಕೊಡ್ಬೋದು ನಾವು. ಆಮೇಲೆ ನೋಬಲ್ ತಾಡ್ಪಲ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ನಾವೆಲ್ಲ ಕಡೆ ವಿಚಾರ ಮಾಡಿದ್ವಿ. ನಮಗೆ ಅವ್ರ ಮೇಲೆ ಅಷ್ಟು ನಂಬಿಕೆ ಬರಲಿಲ್ಲ. ನಮ್ಗೆ ಇಲ್ಲೇ ನಮ್ಮ ಲೋಕಲಲ್ಲಿ ಇರೋದ್ರಿಂದ ನಮಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಮತ್ತು ರೇಟಲ್ಲಿ ಕೂಡ ನಮಗೆ ಒಳ್ಳೆ ರೇಟ್ ಮಾಡಿಕೊಟ್ಟಿದ್ದಾರೆ ಅವರು. ಮತ್ತು ಗ್ಯಾರಂಟಿನೂ ಕೊಟ್ಟಿದ್ದಾರೆ. 5 ವರ್ಷ ಗ್ಯಾರಂಟಿ, 10 ವರ್ಷ ವಾರಂಟಿ ಮಾಡಿಕೊಡ್ತೀವಿ. ಅದೇನೇ ಡ್ಯಾಮೇಜ್ ಆದ್ರೂ ನಾವೇ ಜವಾಬ್ದಾರರು ಅಂತಂದು ಹೇಳಿ ನಂಬಿಕೆ ಇಟ್ಟು ಅವ್ರ ಹತ್ರನೇ ತಾಡ್ಪಲನ್ನು ಖರೀದಿ ಮಾಡಿದ್ವಿ. ಇದು ಒಂದು ಟೈಮ್ ಮಾಡ್ಕೊಂಡ್ವಿ ಅಂದರೆ ನೀರಿನ ಕೊರತೆನೇ ಇರೋಲ್ಲ ತೋಟಕ್ಕೆ. ಮತ್ತು ನಾವೇನು ಮಾಡ್ತೀವಿ ಅಂದರೆ ಸರ್, ಒಂದು 2 ಅಡಿ ನೀರು ಬಿಡ್ತೀವಿ ಸರ್. ಈಗ ಬೋರ್ವೆಲ್ ಬಿಟ್ಟು ಚೆಕ್ ಮಾಡ್ತೀವಿ ಸರ್. ನೀರನ್ನ ಚೆಕ್ ಮಾಡಿ ಆಮೇಲೆ ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಸರ್ ಪೇಮೆಂಟಿಂದ. ಇಷ್ಟು ದೊಡ್ಡ ತೊಟ್ಟಿ ಮಾಡಿರ್ತಾರೆ. ಎಲ್ಲಾದರೂ ಒಂದು 2 ಇಂಚು 3 ಇಂಚು ಹೋಲಾಗಿತ್ತು ಅಂತಂದರೆ ಮಣ್ಣು, ಅದು ನೆಲಗಡೆ ನೀರಿತ್ತಂದ್ರೆ ನೀರು ಇಳ್ಕೊಳ್ಳುತ್ತೆ ಮಣ್ಣು. ನೀರು ಲೀಕೇಜ್ ಆಗ ಸ್ಟಾರ್ಟ್ ಆಯ್ತು ಅಂದರೆ ಇಷ್ಟು ದೊಡ್ಡ ತೊಟ್ಟಿ ಮಾಡಿದ್ರೂ ಉಪಯೋಗ ಇರಲ್ಲ ಸರ್. ಹಂಗಾಗಿ ನಾವು ಏನು ಮಾಡ್ತಾರೆ, ಇವಾಗ ಸೀಲಿಂಗ್ ಮಾಡ್ತಿದ್ದಾರೆ. ಸೀಲಿಂಗ್ ಆದ ನಂತರ ಟೆಕ್ನಿಷಿಯನ್ಸ್ ಏನು ಮಾಡ್ತಾರೆ ಅಂತಂದರೆ, ಒಬ್ಬರು ಬಂದಿರ್ತಾರೆ ಟೆಕ್ನಿಷಿಯನ್ಸ್. ಏನು ಮಾಡ್ತಾರೆ, ಒಬ್ಬರು ಸೀಲಿಂಗ್ ಮಾಡ್ತಾ ಇದ್ದ ಅಂತಂದರೆ ವರ್ಕ್ ಮುಗಿದ ತಕ್ಷಣ ಒಬ್ರು ಏನು ಮಾಡ್ತಾರೆ, ಪ್ರತಿಯೊಂದು ಜಾಯಿಂಟು ಚೆಕ್ ಮಾಡ್ತಾರೆ. ಪೂರ್ತಿ ಕೃಷಿ ಹೊಂಡದ ವರ್ಕ್ ಮುಗಿದ ಮೇಲೆ ಒಂದೊಂದು ಜಾಯಿಂಟ್ ಪೂರ್ತಿ ಸಾಲ್ಡರ್ ಹೊಡಿತಾರೆ ಸರ್. ಪೂರ್ತಿ ಎಲ್ಲ ಪ್ರತಿಯೊಂದು ಕಡೆಯೂ ಚೆಕ್ ಮಾಡ್ಕೊಂತ ಎಲ್ಲೆಲ್ಲಿ ಡ್ಯಾಮೇಜ್ ಇದೆ, ಸೀಲಿಂಗ್ ಮಾಡುವಾಗ ಸ್ವಲ್ಪ ಹೈ ಟೆಂಪ್ರೇಚರ್ ಆಗಿ ಎಲ್ಲಾದರೂ ಟಾರ್ಪಲ್ ಸುಟ್ಟಿದ್ರೆ ಏನಾರು ಆಗಿದ್ರೆ ಅದಂಥದ್ದೆಲ್ಲ ತೆಗ್ದುಬಿಟ್ಟು ಅಲ್ಲಿ ಬೇರೆ ಶೀಟ್ ಹಾಕ್ಬಿಟ್ಟು ಕಟ್ ಮಾಡಿ ನೀಟಾಗಿ ವರ್ಕ್ ಮಾಡಿ ಕೊಡ್ತಾರೆ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೆ ವರ್ಕ್ ಮಾಡಿ ಸರ್, ಆಲ್ ಓವರ್ ಕರ್ನಾಟಕ ಬಿಟ್ಟು ಮತ್ತು ಬೇರೆ ರಾಜ್ಯದಲ್ಲಿ ಕೂಡ ನಾವು ವರ್ಕ್ ಮಾಡಿ ಕೊಡ್ತೀವಿ ಸರ್. ನಿಮ್ಮ ಕಂಪ್ನಿ ಅಡ್ರೆಸ್ ಕರೆಕ್ಟಾಗಿ ಸರ್, ಕಂಪ್ನಿ ಅಡ್ರೆಸ್ ಬಂದು ಕರ್ನಾಟಕದ ಹೃದಯ ಭಾಗವಾಗಿರ್ತಕ್ಕಂಥ ದಾವಣಗೆರೆ ಸರ್. ದಾವಣಗೆರೆಯಲ್ಲಿ PB ರೋಡ್ ಗಾಂಧಿ ಸರ್ಕಲ್ ಅಂತ ನಿಯರ್ ಬರುತ್ತೆ ಸರ್. ಆಪೋಸಿಟ್ RH ಬಿಲ್ಡಿಂಗ್ ಅಂತೇಳಿ ದಾವಣಗೆರೆ ಸರ್. ಒಂದು ಪ್ರಾಪರ್ ಬಂದು ಫೋನ್ ಮಾಡಬೇಕು, ಖುದ್ದಾಗಿ ಬಂದು ಮಾತಾಡ್ಕೊಂಡು ಸರ್. ಈಗ ನಮಗೆ ದೂರ ಆಗುತ್ತೆ, ಬರೋಕ್ಕಾಗೋದಿಲ್ಲ ಅಂದರೆ ನೀವು ಫೋನ್ ಮುಖಾಂತರ ಬೇಕಾದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಯಾವ ಥರ ಏನಂತ ಎಲ್ಲ ಸಲಹೆ ಕೊಡ್ತೀವಿ. ಇಲ್ಲ ಸರ್, ನೀವು ನಾನು ಕ್ವಾಲಿಟಿ ಬಂದು ಅಂದರೆ ಒಂದು ಸಲ ವಿಸಿಟ್ ಮಾಡಿದ್ರೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಇಲ್ಲ ಬರ್ತೀರಾ ಅಂತಂದರೆ ಒಂದು ಸಲ ವಿಸಿಟ್ ಮಾಡಿ ಇಲ್ಲೇ ಬಂದು ಡೈರೆಕ್ಟಾಗಿ ನೇರವಾಗಿ ಮಾತಾಡ್ಕೊಂಡು
ನಿಮಗೇನೆಲ್ಲ ಕ್ವಾಲಿಟಿನೂ ನೇರವಾಗಿ ತೋರಿಸ್ಬಿಡ್ತೀವಿ, ಬಂದರೂ ಇನ್ನೂ ಒಳ್ಳೆಯದೇ.